ಬೀದಿ ನಾಯಿಗಳಿಗೆ ಬಿರಿಯಾನಿ ಜೊತೆಗೆ ಮತ್ತೊಂದು ಭಾಗ್ಯ ಲಭ್ಯವಾಗ್ತಾ ಇದೆ. ಬೀದಿ ನಾಯಿಗಳಿಗೆ ತರಬೇತಿಯನ್ನ ಕೊಡುತ್ತಂತೆ ಬಿಬಿಎಂಪಿ. ಬೀದಿ ನಾಯಿಗಳಿಗೆ ತರಬೇತಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದೆ ಬಿಬಿಎಂಪಿ. ಬಿಬಿಎಂಪಿಯಿಂದ ಇದೆಂತ ಐನಾತಿ ಐಡಿಯಾ ಅಂತ ಹೇಳಿ ರಾಜಧಾನಿಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ತರ್ತಾರಂತೆ ಟ್ರೈನರ್ಗಳು. ಶೀಘ್ರದಲ್ಲೇ ಡಾಗ್ ಟ್ರೈನರ್ಗಳ ನೇಮಕಕ್ಕೆ ಬಿಬಿಎಂಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ನಗರದಲ್ಲಿ ಇರುವಂತಹ ಡೆಡ್ಲಿ ನಾಯಿಗಳ ನಿಯಂತ್ರಣಕ್ಕೆ ಹೊಸ ಪ್ಲಾನ್ ಮಾಡಲಾಗ್ತಾ ಇದೆ. ಡೆಡ್ಲಿ ನಾಯಿಗಳಿಗೆ ಪೊಲೀಸ್ ಶ್ವಾನದ ರೀತಿಯಲ್ಲೇ ಟ್ರೈನಿಂಗ್ ಅನ್ನ ನೀಡಲಾಗುತ್ತಂತೆ. ಟ್ರೈನಿಂಗ್ ಅನ್ನ ಕೊಟ್ಟು ಬೀದಿ ನಾಯಿ ಹಾವಳಿ ಕಂಟ್ರೋಲ್ಗೆ ತೀರ್ಮಾನವನ್ನ ಕೈಗೊಳ್ತಾ ಇದೆ. ಕಚ್ಚುವ ಬೀದಿ ನಾಯಿಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರಂತೆ. ಬೀದಿ ನಾಯಿ ಕಂಟ್ರೋಲ್ ಮಾಡಿ ಅಂತಂದ್ರೆ ಟ್ರೈನಿಂಗ್ ಕೊಡ್ತಾರಂತೆ. ತೆರಿಗೆದಾರರಿಗೆ ಸೌಲಭ್ಯ ಕೊಡ್ರಿ ಅಂದ್ರೆ ಬೀದಿ ನಾಯಿಗಳಿಗೆ ಟ್ರೈನಿಂಗ್ ಕೊಡ್ತಾರಂತೆ. ಈಗಾಗಲೇ ಬೀದಿ ನಾಯಿಗಳಿಗೆ ಪೌಷ್ಟಿಕಾಂಶ ಸಿಗಲಿ ಅಂತ ಹೇಳಿ ನಾನ್ ವೆಜ್ ಊಟವನ್ನ ಕೊಡ್ಲಾಗ್ತಾ ಇದೆ. ಈಗ ಮತ್ತೊಂದು ಭಾಗ್ಯ ಸಿಗ್ತಾ ಇದೆ ಬೀದಿ ನಾಯಿಗಳಿಗೆ. ಬೀದಿ ನಾಯಿಗಳೇನು ಕೇಳ್ಕೊಂಡಿಲ್ಲ, ನಮಗೆ ಬಂದು ಟ್ರೈನಿಂಗ್ ಕೊಡ್ರಪ್ಪ, ನಾನು ಟ್ರೈನಿಂಗ್ ತಗೊಳ್ತೀನಿ ಅಂತ ಹೇಳಿ. ಬಟ್ ಆದರೆ ಈಗ ಬೀದಿ ನಾಯಿಗಳಿಗೂ ಕೂಡ ಟ್ರೈನಿಂಗ್ ಭಾಗ್ಯ ಸಿಗ್ತಾ ಇದೆ. ಆದರೆ ಇದು ಅಬ್ಸರ್ವೇಷನ್ ನಲ್ಲಿ ನಾವು ಇಡ್ತಾ ಇದ್ದೀವಿ. ವಿ ವಿಲ್ ಸಿ, ವಿಲ್ ಕಂಟಿನ್ಯೂ ಟು ಟೇಕ್ ಆಕ್ಷನ್. ವಿ ಡು ನಾಟ್ ವಾಂಟ್ ಟು ಇನ್ಕನ್ವೀನಿಯನ್ಸ್ ಸಿಟಿಸನ್ಸ್ ಇನ್ ಅ ಲಾಂಗ್ ರನ್. ಫೈನಲಿ, ಆಸ್ ಆಫ್ ನೌ, ದ ಗೈಡ್ಲೈನ್ಸ್ ಆರ್ ದಟ್ ವಿ ಫಾಲೋ ದ animal birth control. We should strengthen it. We will continue to strengthen. Campuses nalli we do not know. The preliminary finding seems to be that the dogs which came were not from the campus. They are from outside. See, typically ಏನಾಗ್ತಿದೆ, if dogs are in one certain area, ಹೊರಗಿಂದ ಬರ್ತಕ್ಕಂಥ ನಾಯಿಗಳನ್ನ ಅವರು ಬಿಡುದಿಲ್ಲ ಒಳಗೆ. ಹೇಗಾಯ್ತು ಅಂತ ಗೊತ್ತಾಗಬೇಕು ನಮಗೆ. And we, as far as we know, it is not those dogs which have done the biting. So we are doing detailed investigation in this regard also. ಹೋಮ್ ಅಬ್ಸರ್ವೇಷನ್ ಎಲ್ಲೆಲ್ಲಿ ವ್ಯವಸ್ಥೆ ಇದೆ ಸರ್? ಒಂದು 2-3 ಜಾಗದಲ್ಲಿ. ಸುಮ್ಮನಲ್ಲಿ ಮೇಜರ್ ಅಲ್ವಾ ನಮ್ಮ ಇದು ಮೇಜರ್. ಒಂದು ಎಷ್ಟಿದೆ, ಒಂದು 50 230 to 40 ಇದೆ. ಪ್ರಾಬ್ಲಮ್ ಇಸ್, ಇಟ್ ಹೌಸಸ್ two kinds of dogs. One is what we are observing. Another is also dogs which are abandoned by their homeowners. That is one of the worst things which is we are seeing. ಎಲ್ಲರೂ ಫಸ್ಟ್ ತಗೊಳ್ತಾರೆ ಮತ್ತೆ ಬಿಡ್ತಾರೆ. Then they become also very, very anxious. ಅದು ನೋಡಬೇಕು. ಸೊ ವಿ ಆರ್ ಗೆಟಿಂಗ್ ಒನ್ ಟ್ರೈನರ್ ಆಲ್ಸೋ ನೌ, ಅ ಡಾಗ್ ಹ್ಯಾಂಡಲರ್ ಹೂ ಕ್ಯಾನ್ ಲುಕ್ ಅಟ್ ದೀಸ್ ಡಾಗ್ಸ್ ಟು ಸಿ ವಾಟ್ ಇಸ್ ದ ಕೈಂಡ್ ಆಫ್ ಬಿಹೇವಿಯರ್ ಪ್ಯಾಟರ್ನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಿ ಅಂತಂದ್ರೆ ಬೀದಿ ನಾಯಿಗಳಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ ಬಿಬಿಎಂಪಿ ಮುಂದಾಗ್ತಾ ಇದೆ. ಎಷ್ಟು ನಾಯಿಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ? ರಮ್ಯಾ, ಈಗ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಯಾವೆಲ್ಲ ಬೀದಿ ನಾಯಿಗಳು ಮನುಷ್ಯರನ್ನ ಕಚ್ಚಿರುತ್ತೋ ಅಂತಹ ನಾಯಿಗಳನ್ನ ಒಂದು ಸೆಂಟರ್ ನಲ್ಲಿ ಕೂಡಿ ಹಾಕುವಂತ ಕೆಲಸವನ್ನ ಬಿಬಿಎಂಪಿ ಮಾಡ್ಲಿಕ್ಕೆ ಮುಂದಾಗಿದೆ. ಯಾಕೆ ಅಂತಂದ್ರೆ ಬಿಬಿಎಂಪಿಗೆ ಚಿಕನ್ ಬಗ್ಗೆ ಅಂದ್ರೆ ಚಿಕನ್ ಹಾಕುವಂತಹ ಒಂದು ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಸಾಕಷ್ಟು ವಿರೋಧನೂ ಕೂಡ ಕೇಳಿ ಬಂದಿತ್ತು. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಾರ್ವಜನಿಕರಿಂದ ವಿರೋಧ ಕೇಳಿ ಬಂದಿತ್ತು. ಆದ್ರೆ ಬಿಬಿಎಂಪಿ ಹೊಸ ಒಂದು ಭಾಗ್ಯವನ್ನ ಬೀದಿ ನಾಯಿಗಳಿಗೆ ಕೊಡ್ಲಿಕ್ಕೆ ಮುಂದಾಗಿದೆ. ಅದು ಟ್ರೈನಿಂಗ್ ಭಾಗ್ಯ ಅಂತ ಹೇಳಿ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಬಿಬಿಎಂಪಿ ಸುಮ್ಮನೆ ಒಂದು ರೆಸ್ಕ್ಯೂ ಮಾಡುವಂತ ಆ ಜಾಗದಲ್ಲಿ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ.